ಮುದ್ದುನ್ ಬರ್ತಡೇ ಎಲ್ಲ ವಿಶ್ ಮಾಡಿ. ಚನ್ನರಾಯಪಟ್ಟಣದಲ್ಲಿರೋ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ. ಮುದ್ದುನ್ ಬರ್ತಡೇ ಎಲ್ಲ ವಿಶ್ ಮಾಡಿ. ಬೈಕ್ ವಿಶ್ ಮಾಡ್ತೈತಾ ಏನಂಬುದಾ? ಹುಟ್ಟು ಉಂಡಿ ದುಡ್ಡಲ್ಲಿ ಗಿಫ್ಟ್ ಬಂದೈತೆ ಬಿಡ. ಉಂಡಿ ದುಡ್ಡಲ್ಲಿ ಬಂತ ಇದು ನಿನ್ನ ಉಂಡಿ ದುಡ್ಡು. ಉಂಡಿ ದುಡ್ಡು ಮುಗೀತಲ್ಲ, ತಗೊಂಡಲ್ಲ. ಇದೊಂದು ತಂಬಿಗೆ ಈ ಸೈಕಲ್ಲು, ಈ ಗಾಡಿ. ಹಾಂ, ಮಿಕ್ಕಿದ್ದು ಏನು ಮಾಡಿದ್ವಿ? ಏನ ಎಲ್ಲಿ ಮಾಡಿದೆ? ಅಮ್ಮರ್ತು. ಸೈಕಲಾ ಫ್ರೀಯಾಗಿ ಕೊಟ್ಟನ ಅವನೇನು ದುಡ್ಡು ಕೊಡ್ಲಿಲ್ವಾ ಅಂತ. ಏನಂಬುದ? ನಿನ್ ದುಡ್ಡು 3,000 ಬಂದಿತ್ತಾ? ತಂಬಿ 1,00,000 ರೂಪಾಯಿ ಹತ್ತು ತಗೊಂಡ ಸೈಕಲಾ? ಇನ್ನು ಉಳಿದಿದ್ರ ನೀನು ಇದು ತಗೊಂಡ? ಎಲ್ಲಿ ಉಳಿತು ದುಡ್ಡು? ಎಲ್ಲಿ ಉಳಿತು ದುಡ್ಡು? ಉಳಿತಂತೆ. ನೀನೇ ಕೊಡ್ಬೇಕು ಎಕ್ಸ್ಟ್ರಾ ನಮಗೆ. ದುಡ್ಡು ಕೊಡು ಫಸ್ಟು. ನಡ್ರಿ ಬೇಗ. ಮುದ್ದ ಇವತ್ತು ಬರ್ತಡೇ ಸ್ಪೆಷಲ್ ಆಗಿ ಪೂಜೆ ಹೋಯ್ತವನೆ. ಅವನಿಗೆ ಅದೇ ಇಷ್ಟ ಅಂತ ಅದನ್ನೇ ಕಂಡವನು. ಏನಬದಾ ನಿಂಗೆ ಅದೇ ಇಷ್ಟನಾ? ಹೌದಾ? ಇವತ್ತು ಚನ್ನರಾಯಪಟ್ಟಣದಲ್ಲಿರೋ ದೇವಸ್ಥಾನಕ್ಕೆ ಬಂದಿದ್ದೀವಿ. ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತೇಳಿ. ನಮ್ಮ ಮಕ್ಕಳು ನೋಡ್ರಿ, ಇಬ್ಬರು ಒಂದೇ ಕಲರ್ ಡ್ರೆಸ್ ಹಾಕೊಂಡು ಮ್ಯಾಚಿಂಗ್ ಆಗಿ ಡ್ರೆಸ್ ಹಾಕೊಂಡು ಬಂದಿದ್ದಾರೆ ದೇವಸ್ಥಾನಕ್ಕೆ. ನಮ್ಮನೆಯವರು ಹಣ್ಕಾಯಿ ತರಕಂತ ಹೇಳ್ಬಿಟ್ಟು ಹೂವಿನ ಅಂಗಡಿಗೆ ಹೋಗಿದ್ರು ಪೂಜೆ ಮಾಡ್ಸೋಕ್ಕೆ, ಮತ್ತು ಅರ್ಚನೆ ಎಲ್ಲ ಮಾಡಿಸೋಣ ಅಂತೇಳಿ ಹಣ್ಕಾಯಿ ತರಕ್ಕೆ ಹೋಗಿದ್ದಾರೆ. ನೋಡ್ರಿ ದೇವಸ್ಥಾನ ಆಂಜನೇಯ ಸ್ವಾಮಿದು ಎಷ್ಟು 40 ಅಡಿ ಇದೆಯಂತೆ ನೋಡಿ. ಆಂಜನೇಯ ಸ್ವಾಮಿ ದೇವಸ್ಥಾನ ಚನ್ನರಾಯಪಟ್ಟಣ ಬಸ್ ಸ್ಟ್ಯಾಂಡ್ ಹತ್ರನೇ ಇದೆ ಇದು. ಮತ್ತು ನಾವು ಒಳಗಡೆ ಬಂದ್ವಿ. ದೇವರು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತೇಳಿ ನಾವು ಮಕ್ಕಳ ಹೆಸರಲ್ಲಿ, ಮನೆಯವ್ರ ಹೆಸರಲ್ಲಿ ಎಲ್ಲ ಅರ್ಚನೆ ಎಲ್ಲ ಮಾಡಿಸ್ಕೊಂಡು, ಪೂಜೆ ಹಣ್ಕಾಯಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಮನೆ ಹತ್ರಕ್ಕೆ ಹೋಗೋಣ ಅಂತೇಳಿ ವಾಪಸ್ ಬಂದ್ವಿ. ನೋಡಿ ನಮ್ಮ ಮಕ್ಕಳು, ನಮ್ಮ ಮನೆಯವ್ರು ಪೂಜೆ ಮಾಡಿಸ್ಕೊಂಡು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದರು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಅಂತ ಮಲ್ಕೊಂಡ್ರೆ ನನ್ನ ಮಗ ಹಿಂಗೆ ಕ್ವಾಟ್ಲೆ ಕೊಡ್ತಾನೆ ನೋಡಿ. ಮಲಗಿರ್ತೀನಿ, ಆಮೇಲೆ ಮತ್ತೆ ಅಡುಗೆ ಕೆಲಸಕ್ಕೆಲ್ಲ ಮಾಡಬೇಕಲ್ಲ ಅಂತೇಳಿ ಮಲ್ಕೊಡ್ತೀನಿ ಅಂತ ಮಲಗಿದ್ರು. ನೋಡ್ರಿ ಅವನು ಎಷ್ಟು ಕ್ವಾಟ್ಲೆ ಕೊಡ್ತಿದ್ದಾನೆ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ ಕಣ್ಣು ಮುಚ್ಕೊಂಡು ಮಲ್ಕೊಂಡಿದ್ದಾರೆ ನಮ್ಮ ಮನೆಯವರು. ಎದ್ದೇಳಲಿ ಅಂತ ಹೇಳ್ಬಿಟ್ಟು ಕಣ್ಣೆಲ್ಲ ಓಪನ್ ಮಾಡಿ ನೋಡ್ತಾವನೆ, ಮುದ್ದಾಡ್ತಾವನೆ, ಹೆಂಗೆ ಆಡಿಸ್ತಿದ್ದಾನೆ ನೋಡಿ. ಅಲ್ಲಿ ಹೆಂಗೆ ಮುದ್ದು ಕೊಡ್ತಾವನೆ, ಮುದ್ದಾಡ್ತಾನೆ. ಒಟ್ಟು ಅವನಿಗೆ ಹೇಳ್ಬೇಕು, ಯಾರು ಮಲ್ಗಂಗಿಲ್ಲ. ಅವ್ನು ಎದ್ದಿರುವಾಗ ಯಾರು ಮಲ್ಗಂಗಿಲ್ಲ. ಅವನ ಜೊತೆ ಆಟ ಆಡ್ಕೊಂಡು ನೋಡಿ, ಹೆಂಗೆ ನಕ್ಕೊಂಡು ಆಟ ಆಡ್ಕೊಂಡಿರ್ಬೇಕು ಅವನಿಗೆ. ಮತ್ತು ಕೊನೆಗೂ ಏಳಿಸ್ಕೊಂಡು ಬಂದ. ಇಲ್ಲಿ ನೋಡ್ರಿ, ಕೊನೆಗೆ ಏಳಿಸ್ಕೊಬಂದು ನಮ್ಮ ಮನೆಯವರು ಅಳ್ತಾನೆ ಈರುಳ್ಳಿ ಕಟ್ ಮಾಡ್ತಿದ್ದಾರೆ, ಮೆಣಸಿನ್ಕಾಯಿ ಕಟ್ ಮಾಡ್ತಿದ್ದಾರೆ. ಅಳ್ತಾನೆ, ಯಾಕಂದರೆ ಈರುಳ್ಳಿ ಕಟ್ ಮಾಡ್ತಾರಲ್ಲ ಅದಕ್ಕೆ ಕಣ್ಣೀರು ಬರ್ತಾವೆ. ಇನ್ನೊಂದು ಕಡೆ ನಮ್ಮಮ್ಮ ಸೊಪ್ಪೆಲ್ಲ ಸೋಸ್ಕೊಡ್ತಿದ್ದಾರೆ. ಸಂಜೆ ಚಿಕನ್ನು ಮತ್ತು ಗೀ ರೈಸು, ಚಿಕನ್ ಚಾಪ್ಸು, ಗೀ ರೈಸು, ಚಿಕನ್ ಸಾಂಬಾರು, ಒಟ್ಟು ಒಂದು 4 5 kg ಚಿಕನ್ ತರಿಸಿದ್ವಿ. ಸುಮಾರು ಜನ ಫ್ರೆಂಡ್ಸು ಮತ್ತು ರಿಲೇಷನ್ಸು, ಫ್ಯಾಮಿಲಿಯವರೆಲ್ಲ ಬರ್ತಾರಲ್ಲ, ಅದಕ್ಕೋಸ್ಕರ ಎಲ್ರಿಗೂ ಆಗಬೇಕಂತೇಳಿ ತರಿಸಿದ್ವಿ. ಮತ್ತು ಸಾಲ್ಟೇಜ್ ಆದರೆ ಹಿಂಸೆ ಅಲ್ವಾ, ಅದಕ್ಕೋಸ್ಕರ ಜಾಸ್ತಿನೇ ಮಾಡಿಸೋಣ ಅಂತೇಳಿ ಮಾಡ್ತಾಯಿದ್ವಿ. ನೋಡಿ ಎಲ್ಲರೂ ನನ್ನ ಕೆಲಸ ಮಾಡ್ತಾ ಇದ್ದಾರೆ. ಈ ಚಿಲ್ಲಿ ಚಿಕನ್ನ ಮಾಡಿ ರೆಡಿ ಮಾಡ್ತಾ ಇದ್ದೀನಿ. ರೆಡಿ ಮಾಡಿ ಇಟ್ಬಿಟ್ಟು ಮತ್ತೆ ನೆಕ್ಸ್ಟು ಪಾರ್ಟಿ ಹಾಲು ಅಲ್ಲಿ ಬರ್ತ್ಡೇ ಪಾರ್ಟಿನ ಅರೇಂಜ್ ಮಾಡಿದ್ವಿ.
ಸೊ ನಾವು ಏನಕ್ಕಪ್ಪ ಅಲ್ಲಿ ಅರೇಂಜ್ ಮಾಡ್ಕೊಂಡ್ವಿ, ಮನೆ ಹತ್ರನೇ ಸಿಂಪಲಾಗಿ ಮಾಡ್ಬೋದಿತ್ತು. ಬಟ್ ಅವನಿಗೆ ನಾವು ಯಾವತ್ತೂ ಒಂದು ವರ್ಷನೂ ಕೂಡ ಅಷ್ಟೊಂದು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಅವನಿಗೆ ನೆನಪಿರಂಗೆ ಮಾಡಿದ್ದೇ ಇಲ್ಲ. ನಾವು ಅವನು ಮೊದಲನೇ ವರ್ಷ ತುಂಬಿದಾಗ ನಾವು ಅವನಿಗೆ ತುಂಬ ಗ್ರ್ಯಾಂಡಾಗಿ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿಸಿ ರಿಲೇಷನ್ಸು ಊರಿನವರು ಎಲ್ಲ ಕರೆದು ತುಂಬ ಜೋರಾಗಿ ಹಬ್ಬದ ಥರ ಮಾಡಿದ್ವಿ. ಬಟ್ ಅದಾದಮೇಲೆ ಅವನಿಗೆ ಯಾವುದು ನೆನಪಿರೋ ಥರ ಇಷ್ಟೊಂದು ಗ್ರ್ಯಾಂಡಾಗಿ ಮಾಡಿರಲೇ ಇಲ್ಲ. ಅವನು ಯಾವುದೇ ಫಂಕ್ಷನ್ನು ಕರ್ಕೊಂಡೋದ್ರು ಅಥವಾ ಯಾವುದೇ ಬರ್ತಡೇ ಯಾರು ಬರ್ತಡೇ ಕರ್ಕೊಂಡೋದ್ರೂ ಅಮ್ಮ ನಂದು ಹೀಗೆ ಮಾಡಿರಿ, ನಂದು ಯಾಕೆ ಬರ್ತಡೇ ಮಾಡಲ್ಲ, ನನ್ನ ಬರ್ತಡೇ ಯಾವಾಗ ಬರುತ್ತೆ. ಅವನಿಗೆ ಡೇಟೆಲ್ಲ ಚೆನ್ನಾಗಿ ನೆನಪಿತ್ತು. ನಂದು ಮಾರ್ಚ್ 25ನೇ ತಾರೀಕಿಗೆ ನನ್ನ ಬರ್ತಡೇ ಅಂತೇಳಿ, ನಂದು ಹಾಗೆ ಮಾಡಿರಿ, ಎಲ್ಲರನ್ನೂ ಕರೀರಿ, ನಂದು ಜೋರಾಗಿ ಸೆಲೆಬ್ರೇಷನ್ ಮಾಡಬೇಕು ಅಂತ. ಯಾರು ಬರ್ತಡೇ ಕರ್ಕೊಂಡೋದ್ರೂ ನಂದೇ ಬರ್ತಡೇ ಅಂತ ಇದು ಮಾಡೋದು. ಸೊ ನಮಗೂ ಬೇಜಾರು ಅನಿಸ್ಬಿಡ್ತು, ಯಾಕೆ ಈ ಥರ ಮಕ್ಕಳಿಗೆ ಗೊತ್ತಾಗೋ ಟೈಮಲ್ಲಿ ನಾವು ಒಂದು ಚೆನ್ನಾಗಿ ಮಾಡಿದರೆ ಅವನಿಗೂ ಸ್ವಲ್ಪ ಮೆಮೊರೇಬಲ್ ಆಗಿರುತ್ತೆ, ಅವನಿಗೂ ಖುಷಿಯಾಗುತ್ತೆ ಅಂತ ಹೇಳಿಬಿಟ್ಟು ಒಂದು ಚಿಕ್ಕದಾಗಿ ಪಾರ್ಟಿ ಹಾಲಲ್ಲಿ ಅರೇಂಜ್ ಮಾಡ್ಕೊಂಡಿದ್ವಿ. ಸೊ ಎಲ್ರಿಗೂ ರಿಲೇಷನ್ಗೆ ಜಾಸ್ತಿ ಏನು ಹೇಳಿರಲಿಲ್ಲ, ನಮಗೆ ಹತ್ತಿರದವ್ರಿಗೆ, ಮನೆಯವ್ರಿಗೆ, ಫ್ಯಾಮಿಲಿಯವ್ರಿಗೆ ಮತ್ತು ಫ್ರೆಂಡ್ಸ್ಗೆ, ಇಲ್ಲೇ ಸಿಟಿಲಿರೋಂಥ ಫ್ರೆಂಡ್ಸ್ಗಳಿಗೆ ಹೇಳ್ಕೊಂಡಿದ್ವಿ. ಎಲ್ಲರೂ ಬಂದಿದ್ದರು, ತುಂಬ ಖುಷಿಯಾಯಿತು. ಎಲ್ಲರೂ ಬಂದು ಹೋಗಿದ್ದು. ಸ್ವಲ್ಪ ದುಡ್ಡು ಗಿಫ್ಟ್ಗಳು ಅದು ಇದು ಕೊಟ್ಟರು. ಅವನಿಗೆ ಓದೋಕ್ಕೆ ಹೆಲ್ಪ್ ಆಗೋ ಥರ ಸ್ವಲ್ಪ ಗಿಫ್ಟ್ಗಳು, ಕೆರಿಯರ್ ಬಾಕ್ಸು, ಡ್ರಾಯಿಂಗ್ ಬುಕ್ಸು, ಅವು ಇವು ಅವರೆಲ್ಲ ಕೊಟ್ಟರು. ಸ್ವಲ್ಪ ದುಡ್ಡು ಹಿಂಗೆ ಕೊಟ್ಟರು. ಸೊ ಖುಷಿ ಆಯಿತು ನೋಡ್ರಿ, ಅವ್ನು ಎಷ್ಟು ಎಂಜಾಯ್ ಮಾಡ್ದ ಅಂತಂದರೆ. ಎಲ್ಲರೂ ಬಂದಿದ್ರಲ್ಲ, ಏನೋ ಒಂಥರ ಖುಷಿ. ಯಾರೆಲ್ಲ ನನ್ನ ಮಗನ ಬರ್ತಡೇಗೆ ಬಂದಿದ್ರಿ, ಯಾರೆಲ್ಲ ವಿಶ್ ಮಾಡಿದ್ರಿ, ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿರಿ. ಇನ್ನೊಂದು ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಿದ್ದೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.